ಪರವಾನಗಿ ಪಡೆಯದೆ ಪಟ್ಟಣದ ಹೃದಯ ಭಾಗದಲ್ಲಿ ತಾಲೂಕು ಆಡಳಿತ ಸೌಧದ ಕೂಗಳತೆ ದೂರದಲ್ಲಿದ್ದ 50 ವರ್ಷ ಹಳೆಯ ಬೃಹತ್ ಗಾತ್ರದ ಮರವನ್ನ ಕಡಿಯಲಾಗಿದೆ ಎಂದು ಆರೋಪಿಸಿ ಗುಬ್ಬಿ ಪಟ್ಟಣದ ಪರಿಸರ ಪ್ರೇಮಿಗಳು ಹಾಗೂ ಪ್ರಜ್ಞಾವಂತ ನಾಗರಿಕ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಮರ ಕಡಿದಿರುವ ಗುತ್ತಿಗೆದಾರ ಲಕ್ಷ್ಮಣ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಪ್ರಕರಣದಲ್ಲಿ ಯಾವುದೇ ಅಧಿಕಾರಿಗಳು ಭಾಗಿಯಾಗಿದ್ರೂ ಅವರನ್ನ ಅಮಾನತು ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಇನ್ನು ಗುಬ್ಬಿ ಪಟ್ಟಣದ ಆಸುಪಾಸಿನಲ್ಲಿ ಇಂತಹ ಕೃತ್ಯಗಳು ನಿರಂತರವಾಗಿ ನಡೆಯುತ್ತವೆ. ಆದರೂ ಸಂಬಂಧಿಸಿದ ಅರಣ್ಯ ಅಧಿಕಾರಿಗಳು ಜಾಣ ಕುರುಡುತನವನ್ನ ಪ್ರದರ್ಶಿಸುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮರದ ಸಮೀಪದಲ್ಲಿರುವ ಓವರ್ ಹೆಡ್ ಟ್ಯಾಂಕ್ಗೆ ಅಡಚಣೆ ಉಂಟಾಗುತ್ತಿದ್ದ ಕೊಂಬೆಗಳನ್ನ ಮಾತ್ರ ತೆರವುಗೊಳಿಸಲು ವರ್ಷದ ಹಿಂದೆ ಅನುಮತಿ ನೀಡಲಾಗಿತ್ತು. ಇದೀಗ ಯಾರ ಗಮನಕ್ಕೂ ತರದೆ ಮರ ಕಡಿಯುವ ಮೂಲಕ ಕಾನೂನು ಬಾಹಿರ ಕೃತ್ಯ ನಡೆಸುತ್ತಿದ್ದಾರೆ. ಕಡಿದು ಹಾಕಿರುವ ಮರ ಸಾಗಿಸಲು ಸಿದ್ಧವಾಗಿದ್ದ ವಾಹನ ಹಾಗೂ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇನ್ನು ಅರಣ್ಯ ಅಧಿಕಾರಿಗಳ ಗಮನಕ್ಕೆ ಬಾರದೆ ಮರ ಕಡಿಯಲು ಹೇಗೆ ಸಾಧ್ಯ? ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರುವ ಅನುಮಾನ ಇದೆ. ಸ್ಥಳಕ್ಕೆ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಬರಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಪ್ರಕರಣವನ್ನ ವ್ಯವಸ್ಥಿತವಾಗಿ ತನಿಖೆ ನಡೆಸಿ ಇದರಲ್ಲಿ ಭಾಗಿಯಾಗಿರುವ ಎಲ್ಲರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಪ್ರತಿಭಟನೆ ತೀವ್ರಗೊಳಿಸುತ್ತೇವೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಇನ್ನು ತಹಶೀಲ್ದಾರ್ ಆರತಿ ಬಿ ಅರಣ್ಯಾಧಿಕಾರಿಗಳಿಗೆ ಕಾನೂನು ಕ್ರಮ ಕೈಗೊಳ್ಳಲು ಸೂಚಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಚಂದ್ರಶೇಖರ್ ಬಾಬು, ಬಿಎಸ್ ಪಂಚಾಕ್ಷರಿ, ಎಚ್ಟಿ ಭೈರಪ್ಪ, ವಿಜಯ್ ಕುಮಾರ್, ಯತೀಶ್, ಶಂಕರ್ ಕುಮಾರ್, ರುದ್ರೇಶ್, ಭರತ್ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಏನೋ ಬೇಜವಾಬ್ದಾರಿ ಮಾತಾಡಿ ಮರ ತೊಂದರೆ ಕೊಟ್ಟಿಲ್ಲ. ಅದಕ್ಕೆ ಕಾಂಟ್ರಾಕ್ಟ್ ಅವ್ನು ಯಾವನ್ರಿ ಅಲ್ಲ ರೀ, ಕದ್ದು ಯಾಕ್ರಿ ಕಡಿತೀರ? ಬೆಳಗ್ಗೆ ಹೊತ್ತೆ ಕಡಿಬೇಕಾಯ್ತು. ಯಾವ ಬೆಳಗ್ಗೆ ರೀ? 6 ಗಂಟೆ ಸಂಜೆ ಬೆಳಗ್ಗೆ ದಯಮಾಡಿ ಈ ತರ ಮಾಡಕ್ ಹೋಗ್ಬೇಡಿ. ನೀವು ರಾತ್ರಿ ಕಡಿದಿರತ್ತೇನ್ರಿ? ಸಾಯ್ತಾವ್ರೆ, ಮಳೆ ಮುಗಿಸ್ತೇನೆ. ಅಲ್ಲ, ನಿಮ್ಗೆ ಹೊಟ್ಟೆ ನೀವೇ ಹೇಳಿದ್ರಲ್ಲ ಸರ್ ಫೇಲ್ಯೂರ್ ಅಂತ. ನನಗೆ ಗೊತ್ತೇ ಇಲ್ಲ, ನನಗೆ ಗಮನಕ್ಕೆ ಇಲ್ಲ ಅಂತ. ಅಲ್ಲ ಸರ್, ನಿಮ್ಮನ್ನ ಟಾರ್ಗೆಟ್ ಮಾಡಕ್ ನಮಗೂ ನಿಮ್ಗೂ ವೈಯಕ್ತಿಕವಾಗಿ ಹೆಂಗೆ ಅದ್ ಹೆಂಗ್ ಹೇಳಿ ಸರ್? ಅಂತ ಹೇಳ್ತಾ ಇದೀವ. ಯಾವ ತರ ಬಂದು ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡ್ತೀವಿ? ಮರ ಕಡಿತವ್ರೆ ಸರ್ ಅಂತಂದ್ರೆ ನೋಡ್ತೀನಿ, ಚೆಕ್ ಮಾಡ್ತೀನಿ ಅಂತ ಹೇಳಿ ಚೆಕ್ ಮಾಡ್ಲಿವಲ್ಲ ಸರ್. ಮರ ಕಡ್ದಾಕಿರಲ್ಲ ಸರ್. ಬಂಗಾರದಂತ ನೇರಳೆ ಮರಗಳನ್ನೆಲ್ಲ ತಗೊಂಡ್ಬಿಡ್ರಲ್ಲ, ಹಾಳು ಮಾಡ್ಬಿಡ್ರಲ್ಲ ಸರ್. ಏನ್ ಚೆಕ್ ಮಾಡ್ತೀರಾ ಸರ್? ಚೆಕ್ ಮಾಡ್ತೀರಾ, ರೆಕಾರ್ಡ್ ಮಾಡ್ತೀರಿ ಅಂತ ಹೇಳಿದ್ರ ರೆಕಾರ್ಡ್ ಮಾಡ್ತೀರಿ. ನಾವು ಮರ ಬಿದ್ದೋಗ್ತೈತೆ, ಕಳ್ಸೋಗ್ತೈತೆ ಅಂತ ಹೇಳಿ ಆ ಚೆನ್ನಾಗಿರೋ ಮರಗಳೆಲ್ಲ ಏನಾಗ್ತಾವ ಸರ್? ನೋಡಿದಿರಾ ಸರ್ ಕಣ್ಣಗೆ? ಗಲಾಟೆ ಆಗ್ತಿದೆ. ಮಳೆ ಸುರಿದೋಯ್ತಾ ಇಲ್ಲಿ ನೆಂದೋಗಕ್ಕೆ. ಅದೇ ಅಲ್ಲೇ ಅವ್ರಿಗೆ ಕೊಟ್ಟಿದ್ದೀನಿ ನೋಡಿ ಸ್ವಾಮಿ. ಅಲ್ಲ, ಮಳೆ ಬಂದು ಉದುರೋಗ್ತಾ ಇಲ್ಲ ಕಣ್ರಿ ಇಲ್ಲಿ. ತಗೊಳ್ಳಿ, ಅದೇ ರೆಕಾರ್ಡ್ ಕೊಟ್ಟಿರೋದು. ಸ್ವಾಮಿ, ನೀವು ಇತ್ತ ಬಂದು ಪರ್ಮಿಷನ್ ಏನು ಕೊಟ್ಟಿದ್ದೀವಿ ಅಂತ ಹೇಳ್ರಿ. ಹೇಳ್ರಿ ಬಂದು ಈಗ ಯಾಕೆ ಕಡ್ದೆ? ಒಂದು ವರ್ಷದಿಂದ 15 ದಿವಸ ಕಳೆದ್ರೆ ಒಂದು ವರ್ಷ ಕಣ್ರಿ. ಒಂದು ವರ್ಷ ದಾಖಲೆ ಕೊಡ್ಲಾ? ಒಂದು 15 ದಿವಸ ಕಳೆದ್ರೆ ಕರೆಕ್ಟ್ ಒಂದು ವರ್ಷ. ನೀವು ಬರೀ ಮರ ಕಡಿಯೋದ್ಯಾ? ಮರ ಬೆಳ್ಸೋದೇನಿಲ್ಲ ನಿಮ್ದು? ಇಲ್ಲ, ಬೆಳ್ಸಂಗಿಲ್ಲ. ಮನೇಲಿ ಮಕ್ಳು ಬೆಳೆದು ಅಂತ ಕಟ್ಟೆ ಮಾಡಿ ಬಿಡಿ ಅತ್ಲಾಗೆ. ನಾನು ಹರಾಜಿ ಕರೆದ್ರು, ಹರಾಜಿಗೆ ಟ್ರಿಮ್ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಮರ ಕಡಿಯುವಂಥದ್ದು. ಫಾರೆಸ್ಟ್ ಅಧಿಕಾರಿಗಳು ಅವ್ರ ಉದ್ಯೋಗ ಏನಂತ ಹೇಳಿದ್ರೆ ಫಾರೆಸ್ಟ್ ಆಫೀಸರ್ ಅಂತ ಹೇಳಿದ್ರೆ ಗಿಡ ನೆಡುವಂಥದ್ದು. ಅವ್ರ ಹಿಂದೆ ದಿನ 5-6 ಜನ ಮರ ಕಡಿಯೋರು ನಿಂತಿರ್ತಾರೆ. ಉದಾಹರಣೆಗೆ ಲಕ್ಷ್ಮಣ್ ಬೆಳಗ್ಗೆ ಬಂದು ಅವ್ರನ್ನ ಟೀ ಕುಡಿಸೋದ್ರಿಂದ ಹಿಡಿದು ಸಂಜೆ ಅವ್ರನ್ನ ಮನೆಗೆ ಬಿಟ್ಟು ಹೋಗೋರ್ಗು ಅವ್ರ ಜೊತೆಲೇ ಇರ್ತಾರೆ. ಇವತ್ತು ಈ ಕಡಿದಿರೋಂಥ ಮರ ಇದೆಯಲ್ಲ, ಇದು ಕೊರೋನಾ ಸಂದರ್ಭದಲ್ಲಿ 100 ಕೋತಿಗಳು, ಇವತ್ತು ಕೂಡ 100 ಕೋತಿಗಳು ವಾಸ ಮಾಡ್ತಿದ್ದಂಥ ಜಾಗ ಇದು. ಕೋತಿಗಳಿಗೆ ಇವತ್ತು ನಾಯಿನ ಕಾಟ ಜಾಸ್ತಿ ಆದರೆ ಕೋತಿಗಳು ರಕ್ಷಣೆಗೆ ಇದ್ದಿದ್ದಂಥದ್ದು. ಈಗಿಲ್ಲ, ಸೊಡೋದು. ಪ್ರತಿ ಭಾನುವಾರ ಇವರು ಟ್ರಿಮ್ ಹೆಸರಲ್ಲಿ ಒಂದು ಲೆಟರ್ ಕೊಡೋದು, ಮರನೆಲ್ಲ ಮಾರಣ ಹೋಮ ಮಾಡೋದು. ಅವ್ರಿಗೆ ಹಲಸಿನ ಮರ ಆಗ್ಬೋದು, ಬೇವಿನ ಮರ ಆಗ್ಬೋದು, ಹೊಂಗೆ ಮರ ಆಗ್ಬೋದು, ಅರಳಿ ಮರ ಆಗ್ಬೋದು, ಯಾವುದು ಮರಕ್ಕೆ ವ್ಯತ್ಯಾಸ ಇಲ್ಲ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಅಂದ್ರೆ ಬೋಗದ ವಸ್ತು ಅಂತ, ಹಂಗೆ ಮರ ಅಂದ್ರೆ ಕಡಿಯೋ ವಸ್ತು ಇವ್ರಿಗೆ. ಮರ ಅಂದ್ರೆ ನೆರಳು ಕೊಡ್ತತೆ, ಮಳೆ ಕೊಡುತ್ತೆ, ನೆರಳು ಬೇಕು ಅನ್ನುವಂಥದ್ದಿಲ್ಲ. ಮರ ಕಡಿದು ಮಾರ್ಕೊಂಡು ತಿನ್ನುವಂಥದ್ದು. ಆ ಕೋತಿಗಳು ಹೋಗ್ತಾ ಇರೋದು ನೋಡಿದ್ರೆ ಅವ್ರ ಮಕ್ಳು ಮರಿ ಒಳ್ಳೇದಾಗುತ್ತಾ ಅನ್ನುವಂಥ ಪ್ರಶ್ನೆ ಬಂದೈತೆ.
ಈಗ ಎಷ್ಟು ಮರಗಳನ್ನ ಗುಬ್ಬಿ ನಗರದಲ್ಲಿ ಕಡ್ದಿದ್ದಾರೆ, ಎಲ್ಲೆಲ್ಲಿ ಕಡ್ದಿದ್ದಾರೆ ಅನ್ನೋಂಥದ್ದನ್ನು ವರದಿ ಕೊಡಬೇಕು. ಇವ್ರು ಯಾವುದೋ ಒಂದು ಟ್ರಿಮ್ ಮಾಡೋದು ಒಂದು ವರ್ಷಕ್ಕೆ ಕೊಟ್ಟಿದಾರಲ್ಲ, ಆ ಲೆಟ್ರಿಗೆ ಒಪ್ಕೊಳ್ಳಲ್ಲ. ಇವಾಗ RF ಬಂದಿದ್ದಾರೆ, ಇಲ್ಲಿ DF ಬರೋವರೆಗೂ ನಾವು ಇಲ್ಲೊಂದು ಚಾಮ್ಯನ ಹಾಕೊಂಡು ಕೂತ್ಕೊಂಡು ಧರಣಿ ಮಾಡಬೇಕು ಅಂತ ಇದೆ. ಭಾಳ ಭಾಳ ಮಾರಣವನ್ನು ಮಾಡ್ತಿರೋದು ಅಂದರೆ ರೋಡಲ್ಲಿ ಎರ್ಚಾಡಿದ್ದಾರೆ ಮರಗಳನ್ನ. 10 ವರ್ಷದವು, 8 ವರ್ಷದವು, 15 ವರ್ಷದವು, ಅವ್ರಿಗೆ ಬೇಕಾದ ಮರಗಳನ್ನ ಪರ್ಮಿಷನ್ ತಗೊಳ್ಳೋದು. ಲಕ್ಷ್ಮಣ ಅನ್ನೋರು ಅವ್ರಿಗೆ ಬೇಕಾದ ಮರಕ್ಕೆ ಫಾರೆಸ್ಟ್ ಕೇಳ್ತಾರೆ, ಪರ್ಮಿಷನ್ ಕೊಡ್ತಾರೆ. ಬಹುಶಃ ಈ ಮರಕ್ಕೂ ಪರ್ಮಿಷನ್ ಕೊಟ್ಟಿರ್ಬೋದು. ಆಲ್ಮರ, ಅಲ್ಲೊಂದು ಆಲ್ಮರ ಐತಾ, ಕೋತಿಗಳು ಓಡಾಡುವಂತ ಜಾಗಗಳು ಹಣ್ಣು ಬಿಡ್ತವೆ. ಪ್ರಾಣಿಗಳಿಗೋಸ್ಕರನೇ ಹಿಂದಿನ ಸರ್ಕಾರಗಳು ಮಹಾರಾಜರ ಕಾಲದಿಂದ ಅರಳಿ ಮರ, ಹೊಂಗೆ ಮರ, ಬೇರೆ ಬೇರೆ ಮರಗಳನ್ನ ಹಾಕ್ತಿದ್ರು, ಹಣ್ಣಿರುವಂತ ಮರಗಳು ಹಾಕ್ತಿದ್ರು. ಯಾಕೆಂದ್ರೆ ಪ್ರಾಣಿಗಳು ಹಣ್ಣು ತಿನ್ಲಿ ಅಂತೇಳಿ ಆ ಮರಗಳನ್ನೆಲ್ಲ ಮಾರಣಹೋಮ ಮಾಡಿದ್ರು. ಇವತ್ತು ಏನು ಸಿಕ್ಕಿಲ್ಲ ಅವಕ್ಕೆ. ಓಕೆ ಕಚೇರಿ ಪಕ್ಕ ಪಂಚಾಯತಿಯವರು ಪತ್ರ ಮುಖಾಂತರ ನಮಗೆ ರಿಕ್ವೆಸ್ಟ್ ಮಾಡಿರ್ತಾರೆ. ಈಗಿನ ಟೈಮ್ನ ಕಟ್ಟೋದು ಪರ್ಪಸ್ಗೋಸ್ಕರ ಒಂದು 3-4 ಕೊಂಬೆನ ಕಟ್ ಮಾಡಿಕೊಡಿ ಅಂತ ಕೊಟ್ಟಿರ್ತಾರೆ. ಇದ್ರ ಪ್ರಕಾರ ನಮ್ಮ ಇಲಾಖೆಯವರು ಕೂಡ ಏನು ಪ್ರೊಸೀಜರ್ ಮಾಡಬೇಕು, ಗಾಳಿ ಫಾರೆಸ್ಟ್ ಅವರು ಕೂಡ ಕೊಂಬೆಗಳಿಗೆ ರೆಕಮೆಂಡ್ ಮಾಡಿಕೊಟ್ಟಿರ್ತಾರೆ. ನಾವು ಕೂಡ ಹರಾಜು ಮಾಡಿ ಕೊಟ್ಟಿರ್ತೀವಿ. ಆದರೆ ಅದನ್ನು ನಾವು ಕನ್ಫರ್ಮೇಷನ್ ಆದ್ಮೇಲೆ ಆಗಸ್ಟ್ 6ನೇ ತಾರೀಕು DCF ಕೊಟ್ಟಿರ್ತಾರೆ. ಅವ್ರು ಇದನ್ನ ಏಕಾಏಕಿ ಬಂದು ಇವತ್ತು ಇಲಾಖೆ ಗಮನಕ್ಕೆ ಕರೆದಲ್ಲೇ ಕಟ್ ಮಾಡಿರೋದು ನಮಗೆ ಸ್ವಲ್ಪ ಕಂಡು ಬಂದಿದೆ. ಸೊ ಏನು ಸಾರ್ವಜನಿಕರು ಹೇಳಿದ್ದಾರೆ ಅವ್ರ ಪ್ರಕಾರ ನಮ್ಮ ಅರಣ್ಯ ಇಲಾಖೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಯಾವ ಶಿಕ್ಷೆ, ಏನು ಶಿಕ್ಷೆ ಕೊಡಿಸ್ಬೇಕು, ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಮತ್ತೆ ಏನು ಗುತ್ತಿಗೆದಾರರು ಹೇಳ್ತಾರೆ ನಾನು ಮರ ಕಡಿಯಾಕಿರೋದು ನಾನು ಬೆಳೆಸೋದಕ್ಕಿಲ್ಲ ಅಂತೇಳಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಹೇಳ್ತಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಅವರು ಆ ಥರ ಎಣ್ಣೆ ಕೊಡಬಾರ್ದಾಗಿತ್ತು, ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಏನು ಅವ್ರು ತಪ್ಪಿದ್ರೆ ತಪ್ಪಿದೆ ಅಂತ ಕಂಡು ಬಂದಿದೆ. ಸೊ ಅವ್ರ ಮೇಲೆ ನಾವು ಕಾನೂನು ರೀತಿಯಲ್ಲಿ FIR ಮಾಡಿದ್ದು ನಾವು ಹೇಳಿದ್ವಿ ಅರಣ್ಯಾಧಿಕಾರಿಗಳಿಗೆ. ಸೊ FIR ಕೂಡ ಮಾಡ್ತಾರೆ. ಅವ್ರಿಗೆ ಏನು ಶಿಕ್ಷೆ ಕೊಡಿಸ್ಬೋದು ಅದನ್ನ ವೆಹಿಕಲ್ಗಳೆಲ್ಲ ಕೊಟ್ಟೆ. ಈ ಗುಬ್ಬಿ ತಾಲೂಕಿನ ಇದು ಮುಖ್ಯವಾದ ರಸ್ತೆ MG ರಸ್ತೆ ಅಂತ ಇದರ ರಸ್ತೆ ಹೆಸರು. ಇಲ್ಲಿ ತಹಸೀಲ್ದಾರ್ ಆಫೀಸ್ ಆದಿಯಾಗಿ ಪಟ್ಟಣ ಪಂಚಾಯತಿ ಆಫೀಸ್ ಆಗಿ ನೋಡಿ, ಇದು PWD ಆಫೀಸ್ ಇದೆ, ಜಿಲ್ಲಾ ಪಂಚಾಯತ್ ಆಫೀಸ್ ಇದೆ, ಪಕ್ಕದೇ ತಹಸೀಲ್ದಾರ್ ಮನೆ ಇದೆ. ಇಂಥ ಒಂದು ಜಾಗದಲ್ಲೂ ಸಹ ಇಲ್ಲಿ ನಮ್ಮದು ಓವರ್ ಹೆಡ್ ಟ್ಯಾಂಕ್ನ ಈ 1 ವರ್ಷದಿಂದ ಓವರ್ ಹೆಡ್ ಟ್ಯಾಂಕ್ ಕಟ್ತಾ ಇದ್ದಾರೆ. ಈ ಓವರ್ ಹೆಡ್ ಟ್ಯಾಂಕ್ ಕಟ್ಟಕ್ಕೆ ಈ ಮರ ಕೇವಲ ಒಂದೇ ಒಂದು ಕೊಂಬೆ ಅಡ್ಡ ಬರ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲದ ಹಾಗೆ 4 ಕೊಂಬೆಗಳಿಗೆ ಟ್ರಿಮ್ಮಿಂಗ್ಗೆ ಅಂತ ಪರ್ಮಿಷನ್ ತಗೊಂಡಿದ್ರು. ಟ್ರಿಮ್ಮಿಂಗ್ ಬೇಕಾಗಿರ್ಲಿಲ್ಲ ಅವರು, ಆದರೂ ಪರ್ಮಿಷನ್ ಕೊಟ್ಟಿದ್ರು ಸಹ ಟ್ಯಾಂಕ್ನ ಎರೆಕ್ಷನ್ ಮಾಡಿ ಎಲ್ಲ ಮಾಡಿ ಟ್ಯಾಂಕ್ ಪೇಂಟಿಂಗ್ ಆಗಿ ಟ್ಯಾಂಕ್ನ ನೋಡಿ ಪೇಂಟ್ ಮಾಡಿ ಸಾರ್ವೆ ಇಳಿಸ್ತಾ ಇದ್ದಾರೆ. ನೆನ್ನೆ ಬೆಳಿಗ್ಗೆ ಮರ ಇದ್ದಂಥದ್ದು ನೆನ್ನೆ ಸಂಜೆ ಬಂದಾಗ ಇಡೀ ಮರ ಕಟಾವ್ ಮಾಡಿದ್ದಾರೆ. ಇದು ಮರದ ಲಾಬಿ. ಇಲ್ಲೊಬ್ಬ ಇದಾನೆ ಕಾಂಟ್ರಾಕ್ಟರ್, ಇಲ್ಲಿ ಲೋಕಲ್ ಒಬ್ಬ ಗುಬ್ಬಿ ತಾಲೂಕಿನಲ್ಲಿ 2 ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರದ್ದು ಏನಿಲ್ಲ, ಎಗ್ಗಿಲ್ಲದೆ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಡುವುದು, ಅಧಿಕಾರಿಗಳನ್ನ ಇಲ್ಲಿ ಸ್ಥಳಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಂಡು ಕಾಲಾವಕಾಶ ನೋಡಿ ಮೋಸ ಮಾಡಿ ಇರೋ ಮರಗಳನ್ನೆಲ್ಲ ಮಾರಣ ಹೋಮ ಮಾಡ್ತಿದ್ದಾರೆ. ನೋಡಿ, ಬೆಳಿಗ್ಗೆ 5:30 ಗಂಟೆಗೆ ನೀವು ಬಂದರೂ ಸಹ ಸತ್ಯ ಇರಬೇಕು. 5:30 6 ಗಂಟೆ ಒಳಗಡೆ ಕೋತಿಯ ಒಂದು ಹಿಂಡು ಬರುತ್ತೆ. ಈ ಹಳೆಯ PWD ಆಫೀಸ್ ಕಡೆಯಿಂದ ಬಂದ್ರೆ ಈ ಮರದ ಮೇಲೆ 3 ಗಂಟೆ ಮಧ್ಯ ಬೆಳಿಗ್ಗೆ 9 ಗಂಟೆ ತನಕ ಕೂತಿದ್ದು ತಹಸೀಲ್ದಾರ್ ಮನೆ ಆದಿಯಾಗಿ ಇದೊಂದು ರೂಟ್ ಮಾಡ್ಕೊಂಡು ಹೋಗ್ತವೆ ಪಾಪ ವಾಚೆ. ಯಾವಕ್ಕೂ ಇಲ್ಲ. ಇವತ್ತು ಕಿರ್ಗಾಡ್ತವೆ ಕೋತಿಗಳು, ಅವಕ್ಕೆ ಮರನೇ ಇಲ್ಲ ಮಧ್ಯದಲ್ಲಿ ಅಲೆ. ಆ ಸ್ಥಿತಿ ಮಾಡಿ 1-2 ಕೊಂಬೆ ಟ್ರಿಮ್ಮಿಂಗ್ಗೆ ಅಂತ ಕೊಟ್ರೆ ಯಾರದೇ ಪರ್ಮಿಷನ್ ಇಲ್ದಂಗೆ ಇಂಥ ದೊಡ್ಡ ಮರ ಇದೇನಿಲ್ಲ ಅಂದ್ರೆ 40-45 ವರ್ಷದ ಹಳೆಯ ಮಳೆ ಕರೆಯುವ ಮರ ಇದು. ಈ ಮರನ ಅನ್ಯಾಯವಾಗಿ, ಅದು ಪಾರ್ಕ್ ಇದು ನೋಡಿ, ಚರಂಡಿ ಇಲ್ಲಿದೆ, ಚರಂಡಿಯಿಂದ ಹಿಂಭಾಗ ಇರೋಂಥ ಮರ, ಈ ಮರನ ಕಡ್ದೋಗಿದ್ದಾರೆ. ಇದ್ರ ಸೂಕ್ತವಾದಂತ ಇದ್ರ ವಿಚಾರವಾಗಿ ತನಿಖೆ ಆಗಬೇಕು ತಾಲೂಕು ದಂಡಾಧಿಕಾರಿಗಳಿಂದ. ಮತ್ತು ಇದನ್ನ RFO ಅವರು ಈ ಮರ ಕಡ್ದು ಅನ್ನೋ ವಿಚಾರವಾಗಿ ಕೊಟ್ಟಿರೋ ಪರ್ಮಿಷನ್ ನೋಡಿ, ಇಲ್ಲೇ ಪರ್ಮಿಷನ್ ಇದೆ, ಟೆಂಡರ್ ಕೊಟ್ಟಿರೋಂಥದ್ದು, 3 ಕೊಂಬೆ ಟ್ರಿಮ್ಮಿಂಗ್ ಕೊಟ್ಟಿರೋಂಥದ್ದು. ಆದರೆ ಇಡೀ ಮರ ಕಟಾವ್ ಮಾಡಿದ್ದಾನೆ. ಅವ್ರು ಈ ಕೂಡಲೇ ಆ ಕಟಾವ್ ಮಾಡಿದಂತ ವಿರುದ್ಧ FIR ನ ದಾಖಲಿಸಬೇಕು. ಅಲ್ಲಿಯ ತನಕ ಈಗ ನಾವು ಇಲ್ಲಿ ಪ್ರತಿಭಟನೆಗೆ ಹಮ್ಮಿಕೊಳ್ತೀವಿ, ಅಲ್ಲಿಯ ತನಕ ನಾವು ಯಾರು ಎದ್ದೋಗೋದಿಲ್ಲ. ನಾವು ಇಲ್ಲಿ ಇದೇ ಸ್ಥಳದಲ್ಲೇ ಮಕ್ಕ ಮುಡ್ತೀವಿ. ಯಾಕೆಂದ್ರೆ ಗುಬ್ಬಿನಲ್ಲಿ ಮಾರಣ ಹೋಮ ನಡೀತಾ ಇದೆ ಮರಗಳ ವಿಚಾರವಾಗಿ. ಮೊನ್ನೆ ಭಾನುವಾರ ರಜಾ ಅಂತ ಹೇಳಿ ಪಟ್ಟಣ ಪಂಚಾಯತಿನಲ್ಲಿ ಇದ್ದಂತದ 2 ಅತ್ಯುನ್ನತವಾದ ಮರನ 2 ಮರ ಕಡ್ದಿದ್ದಾರೆ. ಕಾರಣ ಗೊತ್ತಿಲ್ಲ.